Good morning, my dear students. Welcome to the today's online class. Dear children, in the last class, we were learning the poem Upagupta, written by Rabindranath Tagore. ಪ್ರೀತಿಯ ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ಉಪಗುಪ್ತ ಅನ್ನೋ ಪದ್ಯದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಅದನ್ನು ಬರೆದಿರ್ತಕ್ಕಂಥವರು ದೊಡ್ಡ ಕವಿಯಾಗಿರ್ತಕ್ಕಂತಹ ರವೀಂದ್ರನಾಥ್ ಟ್ಯಾಗೋರ್ ಅವರು. Dear children, in the introduction I gave that there are two roles in this poem. One role is Upagupta and another role is Vasavadatta, a dancing girl. Okay children, now we will continue the poem. We will start the poem. See the first stanza children. Upagupta, the disciple of Buddha, lay asleep on the dust by the city wall of Mathura. Lamps were all out, doors were all shut, and stars were all hidden by the murky sky of August. Now I'll explain the stanza children. Upagupta, the disciple of Buddha. Upagupta, who was Upagupta? As we studied in the introduction, we came to know about Upagupta that he was the disciple of Buddha. He was the religious follower of Buddha. ನಮಗೆಲ್ಲ ಗೊತ್ತಿರೋ ಹಾಗೆ ಮಕ್ಕಳೇ, ಬುದ್ಧಿಸಮ್ನ ಕಂಡುಹಿಡಿದವರು ಗೌತಮ ಬುದ್ಧ. ಅವರ ಅನುಯಾಯಿ ಯಾರಾಗಿರ್ತಾರೆ? ಉಪಗುಪ್ತ. ಉಪಗುಪ್ತ ವಾಸ್ ದ religious follower of the great religious leader Gautama Buddha. What was Upagupta doing? Upagupta ಏನು ಮಾಡ್ತಾ ಇರ್ತಾನೆ? See, Upagupta, he lay asleep on the dust by the city wall of Mathura. Upagupta, he was staying in Mathura city. ಮಥುರಾ ಅನ್ನೋ ನಗರದಲ್ಲಿ ಉಪಗುಪ್ತ ಇರ್ತಾನೆ. ಅಲ್ಲಿ ಏನು ಮಾಡ್ತಾನೆ ಅವನು? ಒಂದು ರಾತ್ರಿ ಹಿ ವಾಸ್ ಅಸ್ಲೀಪ್. ಒನ್ ನೈಟ್ ಹಿ ವಾಸ್ ಅಸ್ಲೀಪ್. ಒಂದು ರಾತ್ರಿ ಅವನು ಏನು ಮಾಡಿರ್ತಾನೆ? ಮಲ್ಕೊಂಡಿರ್ತಾನೆ. ಎಲ್ಲಿ ಮಲ್ಕೊಂಡಿರ್ತಾನೆ? ಹಿ ಸ್ಲೆಪ್ಟ್ ಆನ್ ದ ಡಸ್ಟ್ ಬೈ ದ ಸಿಟಿ ವಾಲ್ ಆಫ್ ಮಥುರಾ. ಒಂದು ಮಥುರೆಯ ಒಂದು ಗೋಡೆಯ ಪಕ್ಕ ಅವನು ಅಲ್ಲಿ ಏನಿರುತ್ತೆ? ತುಂಬಾ ಧೂಳಿರುತ್ತೆ. ಇಟ್ ವಾಸ್ ವೆರಿ ಡಸ್ಟಿ. ಆ ಒಂದು ಜಾಗದಲ್ಲಿ ಅವನು ಮಲ್ಕೊಂಡಿರ್ತಾನೆ. ಉಪಗುಪ್ತ, ದ ಡಿಸೈಪಲ್ ಆಫ್ ಬುದ್ಧ, ಲೇ ಅಸ್ಲೀಪ್ ಆನ್ ದ ಡಸ್ಟ್ ಬೈ ದ ಸಿಟಿ ವಾಲ್ ಆಫ್ ಮಥುರಾ. ಲ್ಯಾಂಪ್ಸ್ ವರ್ ಆಲ್ ಔಟ್. ಸಿ ಚಿಲ್ಡ್ರನ್, ಆಸ್ ವಿ ಆಲ್ ನೋ ದಟ್ ಡ್ಯೂರಿಂಗ್ ನೈಟ್ ಟೈಮ್ ಆಲ್ ಲ್ಯಾಂಪ್ಸ್, ಆಲ್ ಲೈಟ್ಸ್ ವಿಲ್ ಬಿ ಆಫ್. ಎಲ್ಲರೂ ರಾತ್ರಿ ಹೊತ್ತಲ್ಲಿ ಏನು ಮಾಡಿರ್ತಾರೆ? ಎಲ್ಲ ಲೈಟ್ಸ್ ಆಫ್ ಮಾಡಿರ್ತಾರೆ. ಲ್ಯಾಂಪ್ಸ್ ವೆರ್ ಆಲ್ ಔಟ್. ಇಟ್ ವಾಸ್ ಆಫ್. Doors were all shut. All the doors of the houses were shut. ಎಲ್ಲರೂ ಏನು ಮಾಡಿದ್ರು? ಬಾಗಿಲುಗಳನ್ನ ಹಾಕ್ಕೊಂಡ್ಬಿಟ್ಟು ಮಲ್ಕೊಂಡಿದ್ರು. And stars were all hidden by the murky sky of August. All the stars. See children, during night time we will observe the stars, isn't it? Twinkling stars. So many stars were all hidden. Hidden means ಬಚ್ಚಿಟ್ಕೊಳ್ಳೋದು, ತೆರೆಮರೆಯಾಗಿರೋದು, ಕಣ್ಣಿಗೆ ಕಾಣಿಸೋದಿಲ್ಲ. ದಟ್ ಈಸ್ ಕಾಲ್ಡ್ ಹಿಡನ್. ಹಿಡನ್ ಬೈ ದ ಮರ್ಕಿ ಸ್ಕೈ ಆಫ್ ದ ಆಗಸ್ಟ್. ಮರ್ಕಿ ಸ್ಕೈ ಮೀನ್ಸ್ ಕ್ಲೌಡಿ ಸ್ಕೈ, ಮೋಡ ಮುಸುಕಿದ ಆಕಾಶ. ಸಿ ಚಿಲ್ಡ್ರನ್, ಡ್ಯೂರಿಂಗ್ ಆಗಸ್ಟ್ ಮಂತ್, ನಾವು ಆಲ್ಸೋ ವಿ ಆರ್ ಇನ್ ದ ಮಂತ್ ಆಫ್ ಆಗಸ್ಟ್. ನಾವು ಆಗಸ್ಟ್ ತಿಂಗಳಲ್ಲಿ ಇದ್ದೀವಿ ಈಗ. ಈ ಟೈಮಲ್ಲಿ ಏನಾಗಿದೆ ಮಕ್ಕಳೇ? ಇಟ್ ಈಸ್ ಫುಲ್ ಆಫ್ ರೈನಿ. ಇಟ್ ವಿಲ್ ಬಿ ಕ್ಲೌಡಿ ವೆದರ್. ಏನಾಗಿರುತ್ತೆ ಮಕ್ಕಳೇ? ಆಗಸ್ಟ್ ತಿಂಗಳಲ್ಲಿ ತುಂಬ ಮಳೆ ಬರ್ತಾ ಇರುತ್ತೆ, ಮೋಡ ಮುಚ್ಕೊಂಡಿರುತ್ತೆ. ಸೊ ವಿ ಕಾಂಟ್ ಅಬ್ಸರ್ವ್ ದ ಸ್ಟಾರ್ಸ್, ಟ್ವಿಂಕ್ಲಿಂಗ್ ಸ್ಟಾರ್ಸ್. ಸೊ ದ ಪೋಯೆಟ್ ರವೀಂದ್ರನಾಥ್ ಟ್ಯಾಗೋರ್, he is describing the night, how it was. He is describing in this stanza. ಆ ರಾತ್ರಿ ಹೊತ್ತು ಹೇಗಿತ್ತು ಅನ್ನೋದನ್ನು ಈ
ಏನು ಮಾಡಿದ್ದಾರೆ, ವರ್ಣಿಸಿದ್ದಾರೆ. ದ ಸ್ಟಾರ್ಸ್ ವೆರ್ ಆಲ್ ಹಿಡನ್ ಬೈ ದ murky sky of August. Murky sky means cloudy sky of August. Now we'll move on to the second stanza, children. The feet were those tinkling with anklets, touching his breast of a sudden. He woke up startled, and the light from a woman's lamp struck his forgiving eyes. In the second stanza, the poet is describing about the dancing girl Vasavadatta. See, whose feet were those tinkling with anklets? Whose feet? Feet means pada. Were those tinkling? ಅವಳ ಪಾದ ಹೇಗಿತ್ತು, ಅದು ತುಂಬಾನೇ ಹೊಳಿತಾ ಇತ್ತು. ಯಾವುದರಿಂದ ಹೊಳಿತಾ ಇತ್ತು? ವಿತ್ ಆಂಕ್ಲೆಟ್ಸ್. ಆಂಕ್ಲೆಟ್ಸ್ ಮೀನ್ಸ್ ಗೆಜ್ಜೆ ಹಾಕೊಳ್ತೀವಲ್ಲ ಆ ಭಾಗ, ಅದಕ್ಕೆ ಆಂಕ್ಲೆಟ್ಸ್ ಅಂತ ಕರಿತೀವಿ. ದೋಸ್ ಆಂಕ್ಲೆಟ್ಸ್ ವೆರ್ ಟಿಂಕ್ಲಿಂಗ್ ಮೀನ್ಸ್ ಇಟ್ ವಾಸ್ ಶೈನಿಂಗ್. ಟಚಿಂಗ್ ಹಿಸ್ ಬ್ರೆಸ್ಟ್ ಆಫ್ ಎ ಸಡನ್. ಅವಳು ಹಾಕ್ಕೊಂಡಿರ್ತಕ್ಕಂತಹ ಗೆಜ್ಜೆ ಏನಾಗಿತ್ತು ಮಕ್ಕಳೇ, ಅದು ತುಂಬ ಅದರ ಧ್ವನಿ, ಮಧುರವಾದ ಧ್ವನಿ ನಮ್ಮ ಹಾರ್ಟಿಗೆ ಟಚ್ ಆಗೋ ಹಾಗೆ ಇತ್ತು. ಉಪಗುಪ್ತನ ಹಾರ್ಟಿಗೆ ಟಚ್ ಆಗೋ ರೀತಿಯಲ್ಲಿ ಇತ್ತು. ಟಚಿಂಗ್ ಹಿಸ್ ಬ್ರೆಸ್ಟ್ ಆಫ್ ಎ ಸಡನ್ಲಿ. ಹಿ ವೋಕ್ ಅಪ್ ಸ್ಟಾರ್ಟಲ್ಡ್. ಸಡನ್ಲಿ ಆ ವಾಯ್ಸು, ಆ ಟಿಂಕ್ಲಿಂಗ್ ಆಂಕ್ಲೆಟ್ ವಾಯ್ಸ್ ಏನಾಗಿತ್ತು, ಅವನಿಗೆ ಎಚ್ಚರ ಮಾಡ್ತು. ಹೇಗೆ ಎಚ್ಚರ ಮಾಡ್ತು ಮಕ್ಕಳೇ? ಹಿ ವಾಸ್ ಸಡನ್ಲಿ ವೋಕ್ ಅಪ್. ಉಪಗುಪ್ತ ಸಡನ್ಲಿ ವೋಕ್ ಅಪ್. ಸ್ಟಾರ್ಟಲ್ಡ್ ಮೀನ್ಸ್ ಸರ್ಪ್ರೈಸ್, ಎ ಗ್ರೇಟ್ ಸರ್ಪ್ರೈಸ್. ಒಂದು ಆಶ್ಚರ್ಯಕರವಾದ ರೀತಿಯಲ್ಲಿ ಅವನು ಎಚ್ಚರಗೊಳ್ತಾನೆ. ಆ್ಯಂಡ್ ದ ಲೈಟ್ ಫ್ರಮ್ ಎ ವುಮನ್ಸ್ ಲ್ಯಾಂಪ್ ಸ್ಟ್ರಕ್ ಹಿಸ್ ಫರ್ಗಿವಿಂಗ್ ಐಸ್. ಸಿ ಹಿಯರ್ ಇನ್ ದ ಪಿಕ್ಚರ್ ಯು ಕ್ಯಾನ್ ಅಬ್ಸರ್ವ್ ದಟ್ ದ ವುಮನ್, the dancing girl by name Vasavadatta, she is holding a lightning lamp. ಅವಳು ಏನು ಮಾಡಿದ್ದಾಳೆ ನೋಡಿ ಇಲ್ಲಿ ಮಕ್ಕಳೇ, ಪಿಕ್ಚರಲ್ಲಿ ನೋಡ್ಬೋದು. ಅವಳು ಕೈಯಲ್ಲಿ ಒಂದು ಬೆಳಕಿನ ಲ್ಯಾಂಪನ್ನು ಇಟ್ಕೊಂಡಿದ್ದಾಳೆ. ಆ ಲ್ಯಾಂಪಿನ ಬೆಳಕಿನಿಂದ ಉಪಗುಪ್ತ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ. ಸೊ ಹಿಯರ್ ದ ಪೊಯೆಟ್ ಈಸ್ ಡಿಸ್ಕ್ರೈಬಿಂಗ್ ಅಬೌಟ್ ದಟ್ lightning lamp, and the light from a woman's lamp struck his forgiving eyes. See how the eyes of the Upagupta was seeing. Upagupta ಕಣ್ಣು ಹೇಗೆ ಕಾಣ್ತಾ ಇದೆ? ಲೈಕ್ ಎ ಫರ್ಗಿವಿಂಗ್ ಐಸ್. ಅವನ ಕಣ್ಣು ತುಂಬ ಶಾಂತತೆಯಾಗಿ, ತುಂಬ ಕ್ಷಮೆಯಾಧರಿತ್ರಿ ಅಂತ ಹೇಳ್ಬೋದು. ಫರ್ಗಿವಿಂಗ್ ಐಸ್ ಅಂದರೆ ತುಂಬ ಕರುಣಾಭರಿತವಾಗಿ ಅವನ ಕಣ್ಣುಗಳು ಆ ಲ್ಯಾಂಪಿನ ಬೆಳಕಿನಿಂದ ಕಂಗೊಳಿಸ್ತಾ ಇದೆ, ಕಾಣ್ತಾ ಇದೆ. ನೋಡಿ ಕವಿ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ. He woke up startled, and the light from a woman's lamp struck his forgiving eyes. ಆ ಬೆಳಕಿನಿಂದ ಅವನ ಕಣ್ಣಿನ ಕಾಂತಿ ಹೊಳಿತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. Observe the third stanza, children. It was the dancing girl, starred with jewels, wearing a pale blue mantle, drunk with. She lowered her lamp and saw that young face, austerely beautiful. See, the lamp holding girl in the picture we saw, no, that girl was a dancing girl. ಅವಳು ಯಾರು? ನರ್ತಕಿ. It was the dancing girl, starred with jewels. She is wearing full of jewels. ತುಂಬ ಅವಳು ಒಡವೆಗಳನ್ನು ಹಾಕ್ಕೊಂಡಿದ್ದಾಳೆ. As we all know, she was very wealthy person. ಅವಳು ತುಂಬ ಶ್ರೀಮಂತಳು ಅಂತ ನಾವು ಇಂಟ್ರೊಡಕ್ಷನಲ್ಲಿ ನೋಡಿದ್ವಿ ಅಲ್ವಾ ಮಕ್ಕಳೇ? ಸೊ ಶಿ ಈಸ್ ವೇರಿಂಗ್ ಫುಲ್ ಆಫ್ ಜುವೆಲ್ಸ್, ವೇರಿಂಗ್ ಎ ಪೇಲ್ ಬ್ಲೂ ಮ್ಯಾಂಟಲ್. ವೇರಿಂಗ್ ಎ pale blue mantle. Mantle means loose cloak worn especially in the past.
That is also a type of jewel which is blue in color. And blue color jewel, a type of jewelry she is wearing. That is a old jewels, old type jewels. ಹಳೆಯ ಕಾಲದ ಆಭರಣ, ಅದು ನೀಲಿ ಬಣ್ಣದ್ದಾಗಿದೆ. ಪೇಲ್ ಬ್ಲೂ ಮೀನ್ಸ್ blue color, light blue color, it is very dull. So by that we come to know that it is a old type of jewelry. ಅದು ಹಳೆಯ ಕಾಲದ ಆಭರಣ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಶಿ ಈಸ್ ವೇರಿಂಗ್ ಫುಲ್ ಆಫ್ jewels. Drunk with the wine of her youth. See, drunk with the wine of her youth. That means she is very much proud of her youth and beauty. As we came to know in the introduction, children, she is very much proud of her youth and beauty. ಅವಳ ಯೌವನ ಮತ್ತು ಸೌಂದರ್ಯದ ಬಗ್ಗೆ ಅವಳಿಗೆ ತುಂಬ ಹೆಮ್ಮೆ ಇತ್ತು, ಜಂಬ ಇತ್ತು. ದಟ್ ಈಸ್ ಕಾಲ್ಡ್ ಆಸ್ ಡ್ರಂಕ್ ವಿತ್ ದ ವೈನ್ ಆಫ್ ಹರ್ ಯೂತ್. ಅದು ಅವಳ ಸೌಂದರ್ಯದ, ಅವಳ ಯೌವನದ ಮದ ಅವಳಿಗೆ ತುಂಬಾ ಏರಿತ್ತು, ತುಂಬಾ ಜಾಸ್ತಿ ಇತ್ತು. ಶಿ ವಾಸ್ ವೆರಿ ಮಚ್ ಪ್ರೌಡ್ ಆಫ್ ಹರ್ ಬ್ಯೂಟಿ ಆ್ಯಂಡ್ ಯೂತ್ನೆಸ್. She lowered her lamp and saw the young face austerely beautiful. Austerely beautiful means reflecting the beauty of the ascetic. She lowered her lamp and saw the young face. See, ಅವಳು ಏನು ಮಾಡಿದ್ಲು? ಲೋಯರ್ಡ್ ಹರ್ ಲ್ಯಾಂಪ್ ಮೀನ್ಸ್ ಆ ಲ್ಯಾಂಪಿನ ಬೆಳಕನ್ನು ಸ್ವಲ್ಪ ಕಡಿಮೆ ಮಾಡ್ತಾಳೆ. ತುಂಬ ಜೋರಾಗಿ ಉರಿತಾ ಇರುತ್ತೆ, ಅದನ್ನು ಅವಳು ಸ್ವಲ್ಪ ಕಡಿಮೆ ಮಾಡ್ತಾಳೆ. ಮಾಡಿಬಿಟ್ಟು ಏನು ಮಾಡ್ತಾಳೆ? ಶಿ ಸಾ ದ ಯಂಗ್ ಫೇಸ್. ಯುವಕ, ಯಂಗ್ ಫೇಸ್ ಮೀನ್ಸ್ ಯುವಕನಾಗಿರ್ತಕ್ಕಂತಹ ಒಂದು ಮುಖವನ್ನು, ಕಾಂತಿಯುತ ಮುಖವನ್ನು ಅವಳು ಆ ಕಡಿಮೆ ಬೆಳಕಿನಲ್ಲಿ ನೋಡ್ತಾಳೆ. ಆಸ್ಟರ್ಲಿ ಬ್ಯೂಟಿಫುಲ್. ದಟ್ ಫೇಸ್, ದಟ್ ಯಂಗ್ ಫೇಸ್ ವಾಸ್ ಆಸ್ಟರ್ಲಿ ಬ್ಯೂಟಿಫುಲ್, ವೆರಿ ವೆರಿ ಸಿಂಪಲ್, ವಿತ್ ಸೆಲ್ಫ್ ಕಾನ್ಫಿಡೆನ್ಸ್. Ascetic, austerely beautiful means it is ascetic. Ascetic means self confidence. ತುಂಬ ಕರುಣಾಭರಿತವಾದ, ಪ್ರೀತಿಯುತ ಒಂದು ಸೌಂದರ್ಯ. ಇಟ್ ವಾಸ್ ವೆರಿ ಸಿಂಪಲ್ ಆ್ಯಂಡ್ ಸೆಲ್ಫ್ ಕಾನ್ಫಿಡೆನ್ಸ್ ಬ್ಯೂಟಿಫುಲ್. That is called as austerely beautiful. She saw that beautiful young face, self-confidence, kindness face. Those were the qualities of Upagupta. ಈ ಎಲ್ಲ ಗುಣಗಳು ಯಾರ್ದಾಗಿತ್ತು? ಉಪಗುಪ್ತನ ಅವಳು ಕಡಿಮೆ ಬೆಳಕಿನಲ್ಲಿ ನೋಡ್ತಾಳೆ ಆ ರಾತ್ರಿ ಹೊತ್ತಲ್ಲಿ. ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದೀಸ್ ಟು stanzas, children. Now we'll move on to the third stanza. Forgive me, young ascetic, said the woman, graciously come to my house. The dusty earth is not fit bed for you. The young ascetic answered, woman, go on your way. See here, children, in the third stanza, conversation. They both are conversating. Upagupta and Vasavadatta. Conversation between the Upagupta and ವಾಸವದತ್ತ ಅವರಿಬ್ಬರ ನಡುವೆ ನಡೆಯತಕ್ಕಂತಹ ಮಾತುಕತೆಯನ್ನು ಇಲ್ಲಿ ವರ್ಣಿಸಿದ್ದಾರೆ ನೋಡಿ. ಫಸ್ಟ್ ವಾಸವದತ್ತ ಇಸ್ ಸ್ಪೀಕಿಂಗ್. ಫರ್ಗಿವ್ ಮೀ ಯಂಗ್ ascetic, said the woman. She is asking forgiveness. She is asking sorry because she stumbled over the Upagupta, isn't it? At the night she stumbled while walking. She stumbled over the body of Upagupta. Upagupta was sleeping now. At that time, while walking, Vasavadatta body of Upagupta. ವಾಸವದತ್ತ ಏನು ಮಾಡ್ತಾಳೆ ಮಕ್ಕಳೇ? ಅವಳು ನಡ್ಕೊಂಡು ಬರ್ತಾ ಇರ್ಬೇಕಾರೆ ರಾತ್ರಿ ಹೊತ್ತಲ್ಲಿ ಉಪಗುಪ್ತ ಮಲ್ಕೊಂಡಿರೋದನ್ನ ನೋಡಿಲ್ಲ, ಅವನ ಮೇಲೆ ಅವಳು ಎಡವಿ ಬೀಳ್ತಾಳೆ. ಸೊ ಫಾರ್ ದಟ್ ರೀಸನ್ ಶಿ ಈಸ್ ಆಸ್ಕಿಂಗ್ ಸಾರಿ, ಫರ್ಗಿವ್ನೆಸ್. ಫರ್ಗಿವ್ ಮೀ ಯಂಗ್ ascetic, said the woman. ನನ್ನನ್ನು ಕ್ಷಮಿಸ್ಬಿಡು. ಯಂಗ್ ascetic ಮೀನ್ಸ್ ಕರುಣಾಭರಿತವಾದ, ಆತ್ಮಾಭಿಮಾನ ಇರ್ತಕ್ಕಂತಹ ಯುವಕ. ಯಾರು?
ಉಪಗುಪ್ತ ನನ್ನನ್ನು ಕ್ಷಮಿಸ್ಬಿಡು ಅಂಥೇಳಿ ವಾಸವದತ್ತ ಕೇಳ್ತಾ ಇದ್ದಾಳೆ. ಗ್ರೇಷಿಯಸ್ಲಿ ಕಮ್ ಟು ಮೈ ಹೌಸ್, ದ ಡಸ್ಟಿ ಅರ್ತ್ ಈಸ್ ನಾಟ್ ಫಿಟ್ ಬೆಡ್ ಫಾರ್ ಯು. ನೋಡಿ, ಅವಳು ಕ್ಷಮೆ ಕೇಳ್ಬಿಟ್ಟು ಏನು ಹೇಳ್ತಾ ಇದ್ದಾಳೆ ವಾಸವದತ್ತ? ಗ್ರೇಷಿಯಸ್ಲಿ ಹೌಸ್, ಸಂತೋಷದಿಂದ ಕರೀತಾ ಇದ್ದಾಳೆ. ವೆರಿ ಹ್ಯಾಪಿಲಿ, ಗ್ರೇಷಿಯಸ್ಲಿ ಮೀನ್ಸ್ ವೆರಿ ಹ್ಯಾಪಿಲಿ, ವೆರಿ ಕೈಂಡ್ಲಿ, ಕರುಣಾಭರಿತವಾಗಿ, ತುಂಬ ಪ್ರೀತಿಯಿಂದ, ಸಂತೋಷದಿಂದ ಅವಳು ಕರೀತಾ ಇದ್ದಾಳೆ. ಕಮ್ ಟು ಮೈ ಹೌಸ್, ನನ್ನ ಮನೆಗೆ ಹೋಗೋಣ ಬಾ ಅಂತೇಳಿ ಕರೀತಾ ಇದ್ದಾಳೆ. ದ ಡಸ್ಟಿ ಅರ್ತ್ ಈಸ್ ನಾಟ್ ಫಿಟ್ ಬೆಡ್ ಫಾರ್ ಯು. ಈ ಒಂದು ಧೂಳಾಗಿರ್ತಕ್ಕಂತಹ ಭೂಮಿ ನಿನಗೆ ಮಲ್ಗೋದಕ್ಕೆ ಸರಿಯಾದ ಜಾಗ ಅಲ್ಲ. ಇಟ್ ಈಸ್ ನಾಟ್ ಫಿಟ್ ಬೆಡ್, ಇದು ಸರಿಯಾದ ಹಾಸಿಗೆ ಅಲ್ಲ ನಿನಗೆ ಮಲ್ಕೊಳ್ಳೋಕ್ಕೆ ಅಂತೇಳಿ ಕರೀತಾ ಇದ್ದಾಳೆ. ಬಾ ಮನೆಗೆ ಹೋಗೋಣ ಅಂತ. ಗ್ರೇಷಿಯಸ್ಲಿ ಕಮ್ ಟು ಮೈ ಹೌಸ್, ದ ಡಸ್ಟಿ ಅರ್ತ್ ಈಸ್ ನಾಟ್ ಫಿಟ್ ಬೆಡ್ ಫಾರ್ ಯು. ದ ಯಂಗ್ ascetic answered, woman, go on your way. See, the young ascetic, Upagupta, he is answering, no, woman, go on your way. ಇಲ್ಲ, ನಾನು ಬರೋದಿಲ್ಲ, ನೀನು ಮನೆಗೆ ಮರಳಿ ಹೋಗು. ಗೋ ಆನ್ ಯುವರ್ ವೇ, ನಿನ್ನ ದಾರಿ ಹಿಡ್ಕೊಂಡು ನೀನು ವಾಪಸ್ ಹೋಗು ಅಂತೇಳಿ ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಉಪಗುಪ್ತ ಅವಳನ್ನು ವಾಪಸ್ಸು ಕಳಿಸ್ತಾ ಇದ್ದಾರೆ. ಸಿ, ಇನ್ ದೀಸ್ 3 stanzas, the poet, he is describing the day, describing about the night. At that night what happened? Upagupta and Vasavadatta, they were conversating between them. ಅವರಿಬ್ಬರು ಒಬ್ಬರ ನಡುವೆ ಒಬ್ಬರು ಮಾತಾಡ್ಕೊಂಡಿದ್ದನ್ನು ತುಂಬ ಮನೋಹರವಾಗಿ ವರ್ಣನೆ ಮಾಡಿದ್ದಾರೆ ಮಕ್ಕಳೇ ಈ ಭಾಗದಲ್ಲಿ. So, we will continue the poem in the next class. Thank you, children.